ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸೆಕೆಂಡ್ PUC ಪಾಸ್ ವಿದ್ಯಾರ್ಥಿಗಳು ನಮ್ಮ ಡಿಗ್ರಿ ಕ್ಲಾಸಸ್ ಯಾವ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಡಿಗ್ರಿ ಫಸ್ಟ್ ಇಯರ್ ಕ್ಲಾಸಸ್ ಯಾವ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರು. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ತಿಳಿದುಕೊಳ್ತೀವಿ. ಸರಿ, ಈಗ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ, ಈಗ ಮೊದಲನೇ ಬೋರ್ಡ್ ಎಕ್ಸಾಮ್ ಮುಗಿದಿದೆ, ನಂತರ ಎರಡನೇ ಬೋರ್ಡ್ ಎಕ್ಸಾಮ್ ಏನಿದೆ ಅದು ಏಪ್ರಿಲ್ 29ರಿಂದ ಸ್ಟಾರ್ಟ್ ಆಗಿ ಮೇ 16ಕ್ಕೆ ಮುಗಿಯುತ್ತೆ. ಸರಿನಾ? ನಂತರ ಡಿಗ್ರಿ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಬೋರ್ಡ್ ಎಕ್ಸಾಮ್ ಹಾಗೆ ಎರಡನೇ ಬೋರ್ಡ್ ಎಕ್ಸಾಮ್, ಈ ಎರಡೂ ಎಕ್ಸಾಮ್ ಬರೆದ ವಿದ್ಯಾರ್ಥಿಗಳು ಕೂಡ ಅವಕಾಶ ಸಿಗುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. ಯಾಕಂತ ಹೇಳಿದ್ರೆ ಈ ಡಿಗ್ರಿ ಅಡ್ಮಿಷನ್ ಪ್ರಾಸೆಸ್ ಏನಿದೆ ಅದಕ್ಕೆ ಮೊದಲಿಗೆ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಕಾಲೇಜ್ಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಸರಿನಾ? ಸೊ ಆ ಪ್ರಾಸೆಸ್ ಏನಿದೆ ಅದು ಜುಲೈನಲ್ಲಿ ಸ್ಟಾರ್ಟ್ ಆಗಬಹುದು. ಜುಲೈಲಿ ಆ ಪ್ರಾಸೆಸ್ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೂನಿವರ್ಸಿಟಿಗಳಿದ್ದಾವೆ, ಒಂದೇ ಯೂನಿವರ್ಸಿಟಿ ಇಲ್ಲ, ತುಂಬ ಯೂನಿವರ್ಸಿಟಿಗಳಿದ್ದಾವೆ. ಈಗ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಇದೆ, ನಂತರ ಮಂಗಳೂರು ಯೂನಿವರ್ಸಿಟಿ ಇದೆ, ಮೈಸೂರು ಯೂನಿವರ್ಸಿಟಿ ಇದೆ, ಸೊ ಈ ರೀತಿ ಬೆಂಗಳೂರು ಯೂನಿವರ್ಸಿಟಿ ಇದೆ. ಸೊ ಈ ರೀತಿ ಹಲವಾರು ಯೂನಿವರ್ಸಿಟಿಗಳಿದ್ದಾವೆ. ಎಲ್ಲ ಯೂನಿವರ್ಸಿಟಿಗಳಲ್ಲಿ ಕಾಲೇಜ್ ಓಪನಿಂಗ್ ಡೇಟ್ ಒಂದೇ ಇರಲ್ಲ. ಈಗ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕಾಲೇಜ್ ಓಪನಿಂಗ್ ಡೇಟ್ ಬೇರೆ ಬೇರೆ ಇರುತ್ತೆ. ಆದರೆ ಇಂತಹ ಮಂತ್ನಲ್ಲಿ ಕಾಲೇಜ್ ಸ್ಟಾರ್ಟ್ ಆಗಬಹುದು ಅಂತ ನಾವು ಹೇಳ್ಬೋದು. ಸರಿನಾ? ಸರಿ, ಈಗ ಅಪ್ಲಿಕೇಶನ್ ಏನಿದೆ ಅದು ಅದೇ ಈಗ ಅಲ್ಲಿ ಹೇಳಿದೆ ಅಲ್ವಾ, ಜುಲೈನಲ್ಲಿ ಸ್ಟಾರ್ಟ್ ಆಗಬಹುದು. ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಸಾಕಷ್ಟು ಟೈಮನ್ನು ಕೊಟ್ಟಿರ್ತಾರೆ, 20 to 25 ಡೇಸ್ ಟೈಮನ್ನು ಕೊಟ್ಟಿರ್ತಾರೆ. ಸೊ ಅಪ್ಲಿಕೇಶನ್ ಹಾಕಬಹುದು. ನಂತರ ಕಾಲೇಜ್ ಏನಿದೆ ಅದು ಆಗಸ್ಟ್ನಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಅಂದರೆ 2024 ಹಾಗೆ 25ನೇ ಸಾಲಿನ ಡಿಗ್ರಿ ಫಸ್ಟ್ ಇಯರ್ ಕ್ಲಾಸಸ್ ಆಗಸ್ಟ್ನಲ್ಲಿ ಸ್ಟಾರ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಂತರ ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ. ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸಹಾಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಲೈಕ್ ಕೂಡ ಆಲ್ರೆಡಿ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ. ಮಾಡದೇ ಇದ್ರೆ ಲೈಕ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.